ಯಾರ್ರೀ? ಯಾರಮ್ಮ ನೀನು? ಅಕ್ಷರ ಕಲಿಸೋ ಟೀಚರ್. ನೀನ್ ಯಾರಾದ್ರೂ ನನ್ಗೇನಮ್ಮ ತಾಳಿ ಹಾಕಿಸ್ಕೊಂಡೆ? ಯಾಕಂದ್ರೆ ಈ ಹುಡುಗಿಗೆ ಮದ್ವೆ ಮಾಡೋ ವಯಸ್ಸಲ್ಲ, ಓದಿ ಕಲಿಯೋ ವಯಸ್ಸು. ತಾಳಿಯನ್ನು ಬೇಲಿ ಹಾಕಿ ಆ ಹುಡುಗಿನ ಕಟ್ಟಾಕ್ತಿದ್ರಾ? ಈ ಮದ್ವೆ ನಡೆಯಕ್ಕೆ ನಾನು ಬಿಡಲ್ಲ. ಎತ್ತವರು ಒತ್ತವರು ದೊಡ್ಡವರು ಇರಬೇಕಾದ್ರೆ ಬೇಡ ಅನ್ನಕ್ ನೀನ್ಯಾರು? ಶುಭ ಕಾರ್ಯ ನಡೆಯೋ ಜಾವಕ್ಕೆ ಮುಗ್ಗಿ ಅಪಶಕನ ಮಾಡ್ಬಿಟ್ಟಲ್ಲಮ್ಮ. ನೀ ಚೋಟು ಕೋಟ್ಲೆ ಅವ್ವ ಇಲ್ಲೇ ಅವ್ರೆ ಕಳ್ಳ. ಇವತ್ತು ಈ ಟೀಚರ್ ಒಂದು ಕತೆ ಮುಗೀತು. ಮುಗಿಲಿ ಬಿಡ್ಲ? ಹೂ ಕಣ್ಲ, ಖಂಡಿತ ಮುಗಿಲಿ. ನಾವ್ ಇನ್ಮೇಲಿಂದ ಸ್ಕೂಲ್ಗೆ ಹೋಗಕ್ಕಿಲ್ಲ ಕಲ. ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ. ಒಂದ್ ಹೆಣ್ಮಗು ಓದಿ ಮುಂದೆ ಬಂದ್ರೆ ಇಡೀ ದೇಶಕ್ಕೆ ಶುಭ ಶಕುನ. ನಿಮ್ ಪಾಠ ಅಲ್ಲ ನಮ್ ಬೇಡ, ಸುಮ್ಮನೆ ಓದ್ರೆ ಸರಿ. ಕಾವ್ಯ, ನಿಂಗೆ ಈ ಮದ್ವೆ ಆಗಕ್ಕೆ ಇಷ್ಟನಾ? ನೋಡು, ಕಾನೂನು ನಿನ್ ಪರವಾಗಿದೆ. ನಿಂಗೆ ಯಾರಿಗೂ ಎದುರ್ಕೋಬೇಕಾಗಿಲ್ಲ. ನನ್ನ ಹತ್ರ ಹೇಳು, ನಿನ್ಗೆ ಈ ಮದ್ವೆ ಇಷ್ಟನಾ ಅಥವಾ ಓದೋಕೆ ಇಷ್ಟನಾ? ನನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ, ನಾನು ಓದ್ಬೇಕು. ಹಾಗಾದ್ರೆ ನನ್ನ ಜೊತೆ ಶಾಲೆಗೆ ಬರ್ತೀಯಾ? ಬರ್ತೀನಿ. ಇಷ್ಟು ಸಾಕು, ಬಾಯ್ ನನ್ನ ಜೊತೆ. ನಿಂತ್ಕೊಳಮ್ಮ, ನನ್ನ ಹೆಂಡತಿ ಆಗೋಳ್ನ. ಮಗಳು ವಯಸ್ಸು ಹುಡುಗಿನ ಮದ್ವೆ ಆಗಕ್ಕೆ ಹೊರಟಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ಬಾಲ್ಯ ವಿವಾಹ ತಡೆ ಕಾಯ್ದೆ ಸೆಕ್ಷನ್ 9 ಪ್ರಕಾರ 18 ವರ್ಷಕ್ಕಿಂತ ಚಿಕ್ಕ ಹುಡುಗಿನ ಮದ್ವೆ ಆಗೋ ಗಂಡಿಗೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ. ಜೊತೆಗೆ ಸೆಕ್ಷನ್ 10 ಪ್ರಕಾರ ಬಾಲ್ಯ ವಿವಾಹಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಅವ್ರಿಗೂ ಅದೇ ಶಿಕ್ಷೆ. ನೋಡಿ, ಯಾರಾದ್ರೂ ತಡಿಯಕ್ ಬಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅಕ್ಕ ಬಾವ, ನನಗೆ ಈ ಹುಡುಗಿ ಸವಾಸನೆ ಬೇಡ. ಬನ್ನಿ ಹೋಗೋಣ, ಬನ್ನಿ. ಹಳಿ ಅಂದ್ರೆ ನಿಮ್ಮ ಕಾಲಿಗೆ ಬಿಡ್ತೀನಿ. ಊರ್ನವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬಿಡಿ, ಮದುವೆ ನಿಲ್ಲಿಸ್ಬೇಡಿ. ಅಯ್ಯೋ ನೀವು ಬೇಡ, ಈ ಹುಡುಗಿ ಜೈ ಸವಾಸನೆ ಬೇಡ. ಹೇಳಿ ಅವರೇ